ನೋಡ್ತಾ ಇದ್ದೀರಾ ಗಾಯ್ಸ್, ನಾನು ಒಂದೇ ಒಂದು ರೆಫರ್ ಮಾಡಿದ್ದಕ್ಕೆ ₹100 ಕೊಟ್ಟಿದ್ದಾರೆ ಗಾಯ್ಸ್. ₹100 100% ನಿಮಗೆ ಬರುತ್ತೆ. ಬೇಕಾದ್ರೆ ಅಪ್ಲಿಕೇಶನ್ ನಾನು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ, ನೀವು ₹100 ಬರುತ್ತೆ. ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ, ನನಗೆ ₹100 ಕ್ಯಾಶ್ ಬ್ಯಾಕ್ ಬಂದಿದೆ. ಇದು ನನ್ನ ಅಕೌಂಟ್ಗೆ ವಿತಿನ್ 24 ಅವರ್ಸಲ್ಲಿ ಕ್ರೆಡಿಟ್ ಆಗುತ್ತೆ ಗಾಯ್ಸ್. ನೀವೇನು ಸೇವ್ ಮಾಡಿಕೊಂಡು ನೀವೇ ಕ್ರೆಡಿಟ್ ಮಾಡ್ಕೊಳ್ಬೇಕಾಗಿಲ್ಲ. UPI ID ಕೊಟ್ಟರೆ ಸಾಕು, ಅದೇ ಕ್ರೆಡಿಟ್ ಆಗೋಗುತ್ತೆ ಗಾಯ್ಸ್. ಒಂದೇ ರೆಫರ್ ಮಾಡಿರೋದು ನಾನು ₹100 ಬಂದಿದೆ. ಯಾವ ಥರ ನೀವು ಮಾಡೋದು ಎಲ್ಲ ತಿಳಿಸ್ಕೊಡ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಗಾಯ್ಸ್. 100% ನಿಮಗೆ ಯೂಸ್ಫುಲ್ ಆಗುತ್ತೆ ಗಾಯ್ಸ್. ಒಂದೇ ಒಂದು ರೆಫರ್ ಮಾಡಿ ಮುಗೀತು ಗಾಯ್ಸ್. ₹100 ಬರುತ್ತೆ. ನಾನು ಒಂದು ರೆಫರ್ ಮಾಡಿ ₹100 ಗೆದ್ಕೊಂಡಿದ್ದೀನಿ. ಪೇಮೆಂಟ್ ಪ್ರೂಫ್ನ ನಿಮಗೆ ತೋರಿಸಿದ್ದೀನಿ ಗಾಯ್ಸ್. ನಂಬಂಗಿದ್ರೆ ನಂಬಿ ಬಿಟ್ಟರೆ ಬಿಡಿ. ಓಕೆ ಗಾಯ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸಿಂಪಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಯಾರೆಲ್ಲ ನಾನು ವೀಡಿಯೋ ಓಪನ್ ಮಾಡಿದ್ರು 100% ನೀವು ಅರ್ನಿಂಗ್ ಮಾಡ್ಕೊತೀರಾ ಗೈಸ್. 100% ಹೇಳ್ತಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ನಿಮಗೆ ಲಾಸ್ ಆಗುತ್ತೆ. ಪರ್ ರೆಫರ್ಗೆ ಗೈಸ್ ಈ ಅಪ್ಲಿಕೇಶನ್ ಏನು ಹೇಳ್ಕೊಡ್ತಿದ್ದೀನಿ, ಈ ಅಪ್ಲಿಕೇಶನಲ್ಲಿ ಒಂದು ರೆಫರ್ ಮಾಡಿ ಸಾಕು, ನೀವು ₹100 ಗಳಿಸ್ಕೋಬೋದು ಗೈಸ್. ಒಂದೇ ರೆಫರು. ಮನೆಯಲ್ಲಿ 3 ಜನ ಫೋನ್ ಮಾಡಿಕೊಂಡಿರ್ತಾರೆ. ಆ 3 ಜನಕ್ಕೆ ಕಳಿಸಿ ನೀವೇ ಅಕೌಂಟ್ನ ಕ್ರಿಯೇಟ್ ಮಾಡಿ ಗೈಸ್. ₹300 ಪಕ್ಕ ಬರುತ್ತೆ ನಿಮ್ಮ ಅಕೌಂಟ್ಗೆ. ಒಂದು ನಂಬರ್ಗೆ ₹1 ₹100 ಅಂದರೆ 10 ಜನ ರೆಫರ್ ಮಾಡಿದ್ರೆ ಸಾಕು ಗೈಸ್, ನಿಮಗೆ ಡೈಲಿ ₹1000 ಬರುತ್ತೆ. ಇಷ್ಟೇ ಗೈಸ್ ನೋಡ್ಬೇಕಾರೋದು. ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಮಾತ್ರ ಭರ್ಜರಿಯಾಗಿದೆ ಗೈಸ್. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಟೆಲಿಗ್ರಾಮ್ ಚಾನಲ್ನ ಕೊಟ್ಟಿರ್ತೀನಿ ಗೈಸ್. ಲಿಂಕ್ನ ಯಾರು ಬೇಕಾದ್ರೂ ಹೋಗಿ ಒತ್ತಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಇದೆ, ಇದು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಕು ಗೈಸ್. 100% ಪರ್ ರೆಫರ್ಗೆ ₹100 ಕೊಡ್ತಾರೆ. ಈಗ ಬನ್ನಿ ಗೈಸ್, ನಾನು ಹೇಳ್ತಾರೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಒತ್ತು ಅಂದರೆ ನೀವು ಪ್ಲೇಸ್ಟೋರಿಗೆ ಕನ್ವರ್ಟ್ ಆಗ್ತೀರಾ. ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸೀದಾ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ನಂಬರ್ನ ಹಾಕಬೇಕಾಗುತ್ತೆ. ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದೆ, ನಿಮಗೆ OTP ಬರುತ್ತೆ. ಆ OTPನ ಏನೋ ಅಲ್ಲಿಗೆ ಆಗ್ತು ಅಂದರೆ ಮುಗೀತು ಗೈಸ್, ನಿಮಗೆ ರಿಜಿಸ್ಟರ್ ಕಂಪ್ಲೀಟ್ ಆಗೋಗುತ್ತೆ. ನೋಡಿ, ಈಗ ನನಗೊಂದು OTP ಬರುತ್ತೆ. ಈ OTPನ ನೀವು ಏನಾರು ಆಗ್ತು ಅಂದರೆ ಸಾಕು, ನಿಮಗೆ ಇನ್ಸ್ಟೆಂಟ್ಲಿ ಆ ಅಕೌಂಟನ್ನು ಕ್ರಿಯೇಟ್ ಆಗೋಗುತ್ತೆ. ಇದ್ರ ಮೇಲೆ ಗೈಸ್ ಇದ್ರ ಶುರು ಆಗೋದು ಇಲ್ಲಿ ಆಟ ಅನ್ನೋದು. ಎಕ್ಸ್ಪ್ಲೇನ್ ತೆಗೆದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಗೈಸ್, ಇಲ್ಲಿ ನಿಮ್ಗೆ ರೆಫರ್ ಆ್ಯಂಡ್ ಅರ್ನ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಬಿಡಿ ಗೈಸ್. ಫಸ್ಟ್ ನೀವೇನು ಮಾಡಬೇಕು, ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಡಿಜಿಟಲ್ ಗೋಲ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡಿಜಿಟಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ₹10 ಅಂತ ಇದೆಯಲ್ಲ ಗೈಸ್, ಇಲ್ಲಿ ₹1 ಮಾಡ್ಕೋಬೇಕು. ಪ್ರೊಸೀಡ್ ಟು ಬೈ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪರ್ಸ್ನಲಾಗಿ ನಿಮ್ಮದು ಪ್ಯಾನ್ ಕಾರ್ಡ್ನ ಹಾಕಬೇಕಾಗುತ್ತೆ ಗೈಸ್. ನಿಮ್ಮ ಪ್ಯಾನ್ ಕಾರ್ಡ್ ಇಲ್ಲ ಅಂದರೂ ಓಕೆ, ನಿಮ್ಮ ಅಪ್ಪ ಅಮ್ಮಂದು ಯಾರ್ದಾನ ಒಂದು ಪ್ಯಾನ್ ಕಾರ್ಡ್ ಇದ್ದೇ ಇರುತ್ತೆ. ಆ ಪ್ಯಾನ್ ಕಾರ್ಡ್ನ ಹಾಕಿ ನೀವು ರಿಜಿಸ್ಟರ್ ಮಾಡಿಸ್ತು ಅಂದರೆ ನಿಮಗೆ ₹100 ಬರುತ್ತೆ ಗೈಸ್. ನೀವು ಹಂಗೆ ಮಾಡಿ, ನಿಮ್ಮ ಲಿಂಕ್ ಥ್ರೂ ಶೇರ್ ಮಾಡಿ, ಮತ್ತು ನಿಮ್ಮ ಅಪ್ಪ ಅಮ್ಮಂದು ಯಾರ್ದಾನ ಒಂದು ಪ್ಯಾನ್ ಕಾರ್ಡ್ ತೊಗೊಳ್ಳಿ, ಬೇರೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿಸಿ ಗೈಸ್. ಇಷ್ಟೇ, ₹100 ಬರುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ. ಈಗ ನೋಡಿ, ನಾನು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಹಾಕಿ ನಿಮಗೆ ಸಿಗ್ತೀನಿ ಗೈಸ್. ನಾನು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮಗೆ ವೆರಿಫೈಡ್ ಡೀಟೇಲ್ಸ್ ಅಂತ ಬರುತ್ತೆ. ಈ ವೆರಿಫೈಡ್ ಡೀಟೇಲ್ಸ್ ಆಯಿತು ಅಂದರೆ ಸಾಕು ಗೈಸ್, ನಿಮಗೆ ಅಪ್ಲಿಕೇಶನ್ ಎಲ್ಲ ಕ್ಲಿಯರ್ ಆಗೋಗುತ್ತೆ, ರಿಜಿಸ್ಟರ್ ಆಗೋಗುತ್ತೆ ಗೈಸ್. ಆಮೇಲೆ ನೀವು ಒಂದು ₹1 ಅಂತ ಹಾಕಿರ್ತೀರಲ್ಲ, ಅದನ್ನು ನೀವು ಬೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತೋರಿಸ್ಕೊಡ್ತೀನಿ ನಾನು. ನೋಡಿ ಗೈಸ್, ನಂದು ಇಲ್ಲೆಲ್ಲ ಕಂಪ್ಲೀಟ್ ಆಯಿತು. ಪ್ಯಾನ್ ಕಾರ್ಡ್ನು ತೊಗೊಂತು. ಇವಾಗ ನಾನು ನೋಡ್ತಿದ್ರೆ 1 ಗ್ರಾಮ್ಗೆ ನಮಗೆ ₹1 ಕೊಡಬೇಕಾಗುತ್ತೆ ಅಷ್ಟೇ ಗೈಸ್. ₹1 ಕೊಟ್ಟರೆ ನಿಮಗೆ ₹100 ಪ್ರಾಫಿಟ್ ಆಗುತ್ತೆ. ಈ ₹1 ಬೈ ಮಾಡಿದ್ಮೇಲೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪೇನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಪೇಟಿಎಮ್, ಫೋನ್ಪೇನ ಏನಕ್ಕೆ ಒಂದು ಸೆಲೆಕ್ಟ್ ಆಗುತ್ತೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಗೈಸ್. ನೋಡಿಸ್ತೀನಿ ನೋಡಿ, ₹1 ಪೇಮೆಂಟ್ ಮಾಡಿ ಗೈಸ್, ನಿಮಗೆ ₹100 ಬಂದೇ ಬರುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ನನಗೆ ಪೇಟಿಎಮ್ಗೆ ಕರ್ಕೊಂಬಂದಿದೆ. ಪೇಟಿಎಮ್ಮು ಸೆಕ್ಯೂರ್ ಆಗೋಕ್ಕೋಸ್ಕರ ಸ್ಕ್ರೀನ್ನ ಬ್ಲ್ಯಾಕ್ ಮಾಡಿರ್ತಾರೆ. ಯಾರು ಟೆನ್ಷನ್ ತೊಗೋಬೇಡಿ, ಏನೋ ಪೇ ಮಾಡ್ತಿಲ್ಲ ಅಂತ. ನಾನು ಪೇ ಮಾಡ್ತಿದ್ದೀನಿ. ಇವಾಗ ಪೇ ಮಾಡಿ ನಾನು ಸೀದಾ ಅಪ್ಲಿಕೇಶನ್ಗೆ ವಾಪಸ್ ಹೋಗ್ತೀನಿ. ನೋಡಿ ಗೈಸ್, ನಂದು ಪೇಡ್ ಸಕ್ಸಸ್ಫುಲಿ ಆಗಿದೆ. ಇವಾಗ ನಾನು ಅಪ್ಲಿಕೇಶನ್ಗೆ ಸಿಂಪಲ್ ವಾಪಸ್ ಬರ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ನನಗೆ ₹1 ಆ್ಯಡ್ ಆಗಿದೆ. ನೋಡಿ, ನನಗೆ ಮೆಸೇಜ್ ಕೂಡ ಬಂದಿದೆ, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ. ನೋಡಿ ಗೈಸ್, ನಾನು ಪೇ ಮಾಡೋಕ್ಕೆ ನಮಗೆ ಇಲ್ಲಿ ₹5 ತನಕ ಸಿಕ್ಕಿದೆ. ಈ ₹5 ನೀವು ಇನ್ಸ್ಟೆಂಟ್ಲಿ ಇವಾಗ ಅಕೌಂಟ್ಗೆ ತೊಗೋಬೋದು. ಅದು ಏನಂತ ಈಗಲೇ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ₹5 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ರಿಸೀವ್ಡ್ ಮೇಲೆ ಅಂತ ಕ್ಲಿಕ್ ಮಾಡ್ಕೊತೀನಿ. ನೋಡಿ ಗೈಸ್, ₹5 ಬಂದಿದೆ ನನಗೆ. ಬರೀ ₹1 ಪೇ ಮಾಡಿ ನೀವು ಆ ₹5 ತೊಗೋಬೇಕು ಅಂದರೆ ಆ್ಯಡ್ UPI ಅಂತ ಕಾಣಿಸ್ತಿದೆಯಲ್ಲ, ಆ್ಯಡ್ UPI ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಂದು UPI ID ಹಾಕಬೇಕಾಗುತ್ತೆ. ಪೇಟಿಎಮ್ಮಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಪೇಟಿಎಮ್ UPI ID ಹಾಕಬೇಕಾಗುತ್ತೆ. ವೆರಿಫೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ವೆರಿಫೈ ಆಯಿತು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. UPI ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದಾರೆ, ಇಷ್ಟೇ ಗೈಸ್ ಮಾಡಬೇಕಾಗಿರೋದು. ಈ ಅಮೌಂಟು ನಿಮ್ಮ UPI ಬಂದು UPI IDಗೆ ಏನೋ ಆಗುತ್ತೆ ಗೈಸ್. UPI IDಗೆ ನಿಮಗೆ ಪೇ ಆಗುತ್ತೆ. ವಿತಿನ್ 5 ಮಿನಿಟ್ಸ್ ಒಳಗೆ ನಿಮಗೆ ಪೇ ಆಗುತ್ತೆ ಗೈಸ್. ಇದನ್ನು ಬಿಟ್ಟರೆ ಗೈಸ್, ನಿಮಗೆ ₹5 ಬಿಟ್ಟರೆ ನಿಮಗೆ ಇಲ್ಲಿ ₹100ಗೆ ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಸಿಗ್ತಾಯಿದೆ ಗೈಸ್. ಈ ರೆಫರ್ ಆ್ಯಂಡ್ ಅರ್ನ್ ಎಲ್ಲಿ ಅಂತ ಹುಡುಕಬೇಡಿ ನೀವು. ಫಸ್ಟ್ ನೋಡ್ತಾ ಇದ್ದೀರಾ, ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಡಿಜಿಟಲ್ ಗೋಲ್ಡಿಂದ ಬೈ ಮಾಡ್ಕೊಂಡಾದ್ಮೇಲೆ ರೆಫರ್ ಆ್ಯಂಡ್ ಅರ್ನ್ ಬರಬೇಕಾಗುತ್ತೆ. ಈ ರೆಫರ್ ಆ್ಯಂಡ್ ಅರ್ನಿಂದ ನೀವು ₹100 ಪೇ ಮಾಡ್ಕೋಬೋದು. ₹100 ಗೆಲ್ಬೋದು ಗೈಸ್. ನೀವು ಒಬ್ರಿಗೆ ರೆಫರ್ ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ತಿದ್ದೀರಾ, ರೆಫರ್ ಇನ್ವೆಸ್ಟ್ಮೆಂಟ್ 500 ಅಂತ ಕಾಣಿಸ್ತಿದೆ. ₹100 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಗೆ ಇಲ್ಲಿ ಶೇರ್ ವಾಟ್ಸಪ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಡಿ. ಅದ್ರ ಪಕ್ಕದಲ್ಲೂ ಇನ್ನೊಂದು ಆಪ್ಷನ್ ಇದೆ ನೋಡಿ ಗೈಸ್, ಇಲ್ಲೊಂದು ಆಪ್ಷನ್ ಇದೆ, ಇದನ್ನು ತೋರಿಸ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೋಬೇಕಾಗುತ್ತೆ. ವಾಟ್ಸಪ್ಪಲ್ಲಿ ಯಾರಿಗಾನ ಶೇರ್ ಮಾಡಿ ಅವ್ರ ಲಿಂಕ್ ನೀವೇ ಹೋಗಿ
ಲಿಂಕ್ ಥ್ರೂ ಕಳಿಸ್ತೀರಿ ಅಂದಪ್ಪ, ಅವಾಗ ಅವರೇನ ನಿಮ್ಮ ಲಿಂಕ್ ಥ್ರೂ ರಿಜಿಸ್ಟರ್ ಮಾಡ್ಕೊಂಡು ಅಂದರೆ 100% ನಿಮಗೆ 100 ರುಪೀಸ್ ಬರುತ್ತೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೀವೇ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮೊಬೈಲ್ ತೊಗೊಳ್ಳಿ, ಇಲ್ಲ ನಿಮ್ಮ ಮೊಬೈಲಾಗೆ ಅಕೌಂಟ್ನ ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಮೊಬೈಲಾಗೆ ಅವ್ರ ನಂಬರ್ನ ಕ್ರಿಯೇಟ್ ಮಾಡಿಕೊಂಡು ಅವ್ರ ಪ್ಯಾನ್ ನಂಬರ್ನ ಹಾಕಿ ನೀವೇ ರಿಜಿಸ್ಟರ್ ಮಾಡ್ತಂದರೆ ನಿಮ್ಮ ಅಕೌಂಟಿಗೆ 100 ರುಪೀಸ್ ಬರುತ್ತೆ ಗಾಯ್ಸ್. ಇದು ನಾನು ಹೇಳ್ತಿರೋದು ಗಾಯ್ಸ್. 100% ನಿಮಗೆ ಏನನ್ನ ಪೇಮೆಂಟ್ ಬರಲಿಲ್ಲ ಅಂದರೆ ನನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಪ್ಯಾನ್ ಕಾರ್ಡ್ನ ಹಾಕ್ಬೋದು, ಆರಾಮಾಗಿ ನಿಮ್ಮದು ಅಪ್ಪ ಅಮ್ಮನ ಪ್ಯಾನ್ ಕಾರ್ಡ್ನ ಬಳಸ್ಕೊಂಡು ಬೇಕಾದ್ರೆ ನೀವು ಅರ್ನಿಂಗ್ ಮಾಡ್ಕೊಬೋದು ಗಾಯ್ಸ್. ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮಗೆ ಮತ್ತೆ ಸಿಗೋದಿಲ್ಲ ಗಾಯ್ಸ್. ಇಲ್ಲೇ ತೋರಿಸ್ತಾ ನಿಮಗೆ ಅರ್ನ್ ಅಪ್ ಟು 100 ರುಪೀಸ್ ತನಕ ಸಿಗುತ್ತೆ ಗಾಯ್ಸ್. ನಿಮಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ನಾವೇ ಅಪ್ಲಿಕೇಶನ್ ಪೇಮೆಂಟ್ ಪ್ರೂಫ್ ಅಂತ ಹೊಡೆಯಿರಿ, ಯಾರು ಮಿಸ್ ಮಾಡ್ದಂಗೆ ಪೇಮೆಂಟ್ ಪ್ರೂಫ್ನ ಹಾಕಿದ್ದೇ ಇರ್ತಾರೆ ಗಾಯ್ಸ್. 100% ಹೇಳ್ತಿದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಅಪ್ಲಿಕೇಶನ್ ಮತ್ತೆ ಸಿಗೋದಿಲ್ಲ. ನೋಡಿ ಇಲ್ಲಿ ಗಾಯ್ಸ್, ನಿಮಗೆ ಸುಮ್ಮನೆ ನಿಮ್ಮ 100 ರುಪೀಸ್ ಆಗಿದ ತಕ್ಷಣ ನೀವು UPI ಅಕೌಂಟ್ ಇರುತ್ತೆ, ಅಲ್ಲಿಗೆ ನಿಮಗೆ ಅಮೌಂಟ್ ಬಂದಿರುತ್ತೆ. ರಿವರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಮೌಂಟ್ ತೋರಿಸ್ತಿರುತ್ತೆ ಗಾಯ್ಸ್ 100 ರುಪೀಸ್ ಅಂತ. ನೀವು 100 ರುಪೀಸ್ ಆಗಿತ್ತು ಅಂದರೆ ನಿಮಗೆ ಅಮೌಂಟು ಇನ್ಸ್ಟಂಟಿ ನಿಮ್ಮ UPI ಅಕೌಂಟಿಗೆ ಬರುತ್ತೆ. ವಿತಿನ್ 4 ಡೇಸ್ ಒಳಗೆ ಬರುತ್ತೆ ಗೈಸ್ ಅಂತ ಹೇಳಿದ್ದಾರೆ. 4 ಡೇಸ್ ಅಂತೂ ತಗೊಳೋದಿಲ್ಲ ಗೈಸ್, ವಿತಿನ್ 3 ಅವರ್ಸ್ 4 ಅವರ್ಸ್ ಒಳಗೆ ಬಂದುಬಿಡುತ್ತೆ ಗೈಸ್. 100% ಜೆನ್ಯೂನು, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ತಂದೆನೋ ತಾಯಿದೋ ನೀವೇ ಅಕೌಂಟ್ ಕ್ರಿಯೇಟ್ ಮಾಡಿ, ನೀವೇ ಪ್ಯಾನ್ ಕಾರ್ಡ್ನ ಹಾಕಿ, ನೀವೇ ಹಣನ ಗಳಿಸ್ಕೋಬೋದು ಗೈಸ್. ಇಂಥ ಅಪ್ಲಿಕೇಶನ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಈ ಆ್ಯಪ್ನ ಏನು ಪೇಮೆಂಟ್ ಪ್ರೂಫ್ ಇರುತ್ತೆ ಅದನ್ನು ಅದರೊಳಗೆ ಹಾಕಿರ್ತೀನಿ. ಬೇಕು ಅಂದರೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರದ್ದು ಮಸ್ತ್ ಅಪ್ಲಿಕೇಶನ್ ತೊಗೋತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ.